ಮುಸ್ಲಿಂ ಬಾಲಕಿಯ ಜೊತೆ ಹಿಂದೂ ಯುವಕನಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಒಂದು ಸ್ಪಷ್ಟನೆ ಲಭ್ಯವಾಗಿದೆ. ಯಾವುದೇ ಕೋಮು ಗಲಭೆ ಆಗಿಲ್ಲ, ವೈಯಕ್ತಿಕ ಗಲಾಟೆ ಅನ್ನುವಂಥ ಕ್ಲಾರಿಟಿ ಲಭ್ಯವಾಗ್ತಾ ಇದೆ. ವೆಂಕಟೇಶ್ ಹುಡುಗಿಯ ಕುಟುಂಬ 4 ವರ್ಷದಿಂದ ಪರಿಚಯ. ಎರಡೂ ಕುಟುಂಬಗಳು ಸಾಕಷ್ಟು ಅನ್ಯೋನ್ಯದಿಂದ ಇದ್ದರು. ಇದು ಕೊಪ್ಪಳದ SP ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇದು ನೋಡಿ, ಬಹಳ ಸೂಕ್ಷ್ಮ ಪ್ರಕರಣ ಇದೆ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅದು ಕೋಮು ಅನ್ನುವಂತಹ ತಿರುವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಕೊಪ್ಪಳ SP ಡಾಕ್ಟರ್ ರಾಮ್ ಎಲ್ ಅರಸಿದ್ದಿಯವರು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ, ವೆಂಕಟೇಶ್ ಅವರು ಬಾಲಕಿಯ ಕುಟುಂಬದ ಜೊತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಹುಡುಗಿಯ ಮನೆಯಲ್ಲಿ ಅವರ ತಂದೆ ತಾಯಿಯ ನಡುವೆ ಒಂಚೂರು ಗಲಾಟೆ ಆಗಿದೆ ಅಷ್ಟೇ. ಹುಡುಗಿಯ ತಾಯಿ ಹಾಗೂ ಮಗನನ್ನು ಬಸ್ ನಿಲ್ದಾಣಕ್ಕೆ ಬಿಡೋದಕ್ಕೆ ವೆಂಕಟೇಶ್ ಹೋಗಿರ್ತಾರೆ. ಅಲ್ಲಿ ಕೆಲ ಮುಸ್ಲಿಂ ಯುವಕರು ತಡೆದು ವೆಂಕಟೇಶ್ ಫೋನ್ ತಗೊಂಡಿದ್ದಾರೆ. ವೆಂಕಟೇಶ್ ಮೇಲೆ ಹಲ್ಲೆಯಾಗಿದೆ. ವೆಂಕಟೇಶ್ ದೂರಿನ ಅನ್ವಯ ಗಂಗಾವತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 4 ಈಗಾಗಲೇ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ. ಇದರಲ್ಲಿ ನೋಡಿ, ಓರ್ವ SDPI ಮುಖಂಡ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ SDPI ಮುಖಂಡರು ಗಲಾಟೆಯನ್ನು ಮಾಡಿರೋದು. ಸೊ ಅವರ ದೂರನ್ನು ಸಹ ನಾವು ಸ್ವೀಕರಿಸಿದ್ದೇವೆ ಅಂಥೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು SP ಮಾಡಿದ್ದಾರೆ. ಇವರು ಅವ್ರ ಪಕ್ಕದಲ್ಲೇ ಇದ್ದಂತಹ ಒಂದು ಫೀಸಿಯಾ ಅಂಥೇಳಿ ಅವ್ರ ಪಕ್ಕದಲ್ಲಿ ಮನೆಯಲ್ಲಿದ್ದಂಥ ಅವ್ರ ಮನೆ 2 ಮನೆ ಬಿಟ್ಟಿದ್ದಂಥ 4 ವರ್ಷದಿಂದ ಪರಿಚಯಸ್ಥರು. ಅವರೆಲ್ಲರೂ ಕೂಡಿರಬೇಕಾದ್ರೆ ಇನ್ಫ್ಯಾಕ್ಟ್ ಇವರು ಮುಸ್ಲಿಂ ಫ್ಯಾಮ್ಲಿದವರು ಅಫಿಯಾ ಮತ್ತು ಅಜ್ಮೇರ್ ಅಂತ ಹೇಳಿ ಇವರು ಅವ್ರ ಮನೆಗೆ ಸಮೋಸ ಕೂಡ ಮಾಡೋಕ್ಕೆ ಹೋಗ್ತಾರೆ. 4 ವರ್ಷದಿಂದ ಪರಿಚಯ. ಇವರೇನೋ ಒಂದು ವೈಯಕ್ತಿಕ ಕಾರಣಗಳಿಂದ ಮನೆಯಿಂದ ಮಕ್ಕಳ ಜೊತೆ ಅವರು ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾದ್ರೆ ರಾತ್ರಿ ಹೊತ್ತು ಆ ಟೈಮಲ್ಲಿ ಇವರು ವೆಂಕಟೇಶ್ ಅಂತ ಹೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದು ಸ್ವಲ್ಪ ಸಹಾಯ ಕೇಳ್ತಾರೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಕ್ಕೆ, ರಾತ್ರಿ ಹೊತ್ತಾಗಿದೆ ಅಂತೇಳಿ. ಸೊ ಅವ್ರ ಫ್ಯಾಮ್ಲಿ ಮತ್ತು ಇವನ ಹುಡುಗ ಕೂಡ ಅವ್ರು ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಒಂದು 5 ರಿಂದ 6 ಯುವಕರು ಬಂದು ಇವರಿಗೆ ನೀನು ಒಂದು ಯಾವುದೋ ಹೆಣ್ಮಗಳ ಜೊತೆ ಇದೆಯಾ